ನಿಮಗೆ ಕಳೆದ ತರಗತಿಯಲ್ಲಿ 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾನು ಈ ಒಂದು ಬೆಳವಣಿಗೆ ವಿಕಾಸವನ್ನು ಕುರಿತಂತೆ ನಾನು ಹೇಳ್ತಾ ಇದ್ದೆ. ಅದರಲ್ಲಿ ವ್ಯಕ್ತಿಯ ಜೀವಿತದ ಅವಧಿಯನ್ನು ನಾವು ಮುಖ್ಯವಾಗಿ ಈ ಒಂದು ಗರ್ಭಾವಸ್ಥೆ, ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ ಮತ್ತು ಯೌವನಾವಸ್ಥೆ ಅಂತ ವಿಭಾಗಿಸ್ತೀವಿ ಅಂತ ನಾನು ಹೇಳಿದೆ. ಅದರಲ್ಲಿ ಶೈಶವಾವಸ್ಥೆದು ನಿಮ್ಗೆ ಅಧ್ಯಯನಕ್ಕಿಲ್ಲ. ಬಾಲ್ಯಾವಸ್ಥೆಗೆ ಸಂಬಂಧಿಸಿದಂತೆ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆಗೆ ಸಂಬಂಧಿಸಿದಂತಹ ವಿಚಾರಗಳನ್ನು ಕುರಿತಂತೆ ನಮಗೆ ಕಳೆದ ತರಗತಿಯಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ದೈಹಿಕ ಬೆಳವಣಿಗೆ, ಮಾನಸಿಕ ಒಂದು ವಿಕಾಸ, ಸಂವೇಗಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ, ಬೌದ್ಧಿಕ ವಿಕಾಸವನ್ನು ಕುರಿತಂತೆ ಹಿಂದಿನ ತರಗತಿಯಲ್ಲಿ ನಿಮಗೆ ವಿವರಿಸಿದೆ. ಇವತ್ತು ನಾವು ಏನು ಅಧ್ಯಯನ ಮಾಡೋಣಪ್ಪ ಅಂತ ಹೇಳಿದರೆ, ಪೂರ್ವ ಬಾಲ್ಯಾವಸ್ಥೆಯ ನಂತರ ಬರ್ತಕ್ಕಂಥ ಒಂದು ಅವಸ್ಥೆ ಅಂತ ಹೇಳಿದರೆ ಉತ್ತರ ಬಾಲ್ಯಾವಸ್ಥೆ. ಈ ಉತ್ತರ ಬಾಲ್ಯಾವಸ್ಥೆ ಅಂತಕ್ಕಂಥದ್ದು 6 ವರ್ಷದಿಂದ ಹಿಡಿದು 12ನೇ ವರ್ಷದ ಒಳಗಿನ ಒಂದು ಅವಧಿಯನ್ನು ನಾವು ಉತ್ತರ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಏನಾಗುತ್ತಪ್ಪ ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಫಾಸ್ಟಾಗಿ ವೇಗವಾಗಿ ನಡೀತಾ ಹೋಗುತ್ತೆ. ಅದು ದೈಹಿಕ ಇರ್ಬೋದು, ಬೌದ್ಧಿಕ ಇರ್ಬೋದು, ಸಂವೇಗಾತ್ಮಕ ಇರ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂದರೆ ಉತ್ತರ ಬಾಲ್ಯಾವಸ್ಥೆಗೆ ಬಂದರೆ ಅದು ಏಕಪ್ರಕಾರ ಆಗುತ್ತೆ ಮತ್ತು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ತೇವೆ. ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ ದೈಹಿಕ ವಿಕಾಸವನ್ನು, ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಎತ್ತರದಲ್ಲಿ, ತೂಕದಲ್ಲಿ, ದಪ್ಪ, ದುಂಡುಗಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ 6ನೇ ವರ್ಷದಿಂದ ಹಿಡಿದು 12ನೇ ವರ್ಷದವರೆಗೆ. ಮತ್ತು 6ನೇ ವರ್ಷ ಅಂತ ಹೇಳಿದ್ರೆ ಈ ವಯಸ್ಸಿಗೆ ಮಕ್ಕಳು ಶಾಲೆಗೆ ದಾಖಲಾಗ್ತಕ್ಕಂಥದ್ದನ್ನು ನೋಡ್ತೇವೆ. ಆ ಒಂದು ಶಾಲಾ ಪರಿಸರದಲ್ಲಿ ಮಗು ತನ್ನದೇ ಆದ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗುತ್ತೆ. ಶಾಲೆಯಲ್ಲಿ ಆಡಿಸ್ತಕ್ಕಂಥ ಕ್ರೀಡೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಇದರಿಂದ ಆ ಮಗುವಿನ ದೈಹಿಕ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಲೈಂಗಿಕ ಪಕ್ವತೆ ಆಗ್ತಾ ಹೋಗುತ್ತೆ. 12 ವರ್ಷ 13 ವರ್ಷ ಅಂತ ಹೇಳಿದ್ರೆ ಮಕ್ಕಳು ಆವಾಗಲೇ ಅವರ ಒಂದು ಲೈಂಗಿಕ ಬೆಳವಣಿಗೆ ಪಕ್ವತೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ದೈಹಿಕ ಬೆಳವಣಿಗೆಯ ಒಂದು ಲಕ್ಷಣ. ಈಗ ಬೌದ್ಧಿಕ ವಿಕಾಸವನ್ನು ನೋಡ್ತಾ ಹೋದರೆ ಬೌದ್ಧಿಕವಾಗಿ ಮಗು ಬೆಳೀತಾ ಹೋಗುತ್ತೆ. ಏಕೆಂತ ಹೇಳಿದ್ರೆ ಮನೆಯ ವಾತಾವರಣವನ್ನು ಬಿಟ್ಟು ಶಾಲೆಗೆ ಹೋಗುತ್ತೆ. ಆ ಮಗು ಶಾಲೆಯಲ್ಲಿ ಏನು ಮಾಡುತ್ತೆ, ತನ್ನ ಗೆಳೆಯರನ್ನು ನೋಡಿ, ಶಿಕ್ಷಕರನ್ನು ನೋಡಿ, ಅಲ್ಲಿ ಮಾಡ್ತಕ್ಕಂಥ ಪಾಠ ಪ್ರವಚನಗಳು ಅವೆಲ್ಲವೂ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಮಗು ಬೌದ್ಧಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಇನ್ನು ಈ ಬೌದ್ಧಿಕ ವಿಕಾಸವನ್ನು ನೋಡ್ತಾ ಹೋದರೆ ತನ್ನ ಮತ್ತು ಹೊರಗಿನ ಪ್ರಪಂಚದ ಜೊತೆಗೆ ಅದರ ಸಂಪರ್ಕ ವ್ಯತ್ಯಾಸವನ್ನು ಮಗು ಗುರುತಿಸ್ತಾ ಹೋಗುತ್ತೆ. ಮೊದಲು ಪೂರ್ವ ಬಾಲ್ಯಾವಸ್ಥೆ ಏನಾಗುತ್ತೆ ಅಂದರೆ ಅದು ಶಾಲೆಯಲ್ಲಿ ಮನೆಯಲ್ಲೇ ಇದ್ದಾಗ ಅದರ ಪ್ರಪಂಚನೇ ಬೇರೆ ಇರುತ್ತೆ. ನಂತರ ಶಾಲೆಗೆ ಬಂದ ಮೇಲೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ತನ್ನ ಹಾಗೂ ಹೊರಗಿನ ಪ್ರಪಂಚದ ನಡುವೆ ಇರತಕ್ಕಂತಹ ವ್ಯತ್ಯಾಸಗಳನ್ನು ಗುರುತಿಸ್ಕೊಳ್ಳೋದ್ರ ಮೂಲಕ ಆ ಮಗುವಿನ ಬೌದ್ಧಿಕ ಬುದ್ಧಿಶಕ್ತಿ ವಿಕಾಸ ಆಗ್ತಾ ಹೋಗುತ್ತೆ ಮತ್ತು ಕಲ್ಪನಾ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಏನೇನೆಲ್ಲ ಊಹಿಸ್ಕೊಳ್ತಕ್ಕಂಥದ್ದು, ಕತೆ ಕಟ್ತಕ್ಕಂಥದ್ದು, ಒಂದು ಕತೆಗೆ ಟೈಟಲ್ ಕೊಡ್ತಕ್ಕಂಥದ್ದು, ಇಂಥದನ್ನೆಲ್ಲ ಮಗು ಒಂದು ಚಿತ್ರಕ್ಕೆ ಟೈಟಲ್ ಕೊಡ್ತಕ್ಕಂಥದ್ದು ಅಥವಾ ಒಂದು ಚಿತ್ರ ಬರೆಯೋದಿದ್ರೆ ಕಲ್ಪಿಸ್ಕೊಂಡು ಬರೀತಕ್ಕಂಥದ್ದು, ಇಂಥದನ್ನೆಲ್ಲ ಮಗು ಕಲಿತಾ ಹೋಗುತ್ತೆ. ಮತ್ತು ಅದರ ಒಂದು ಗಣಿತ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ, ಪದ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಅನೇಕ ಪದಗಳನ್ನು ಮಗು ಹೊಸ ಹೊಸ ಪದಗಳನ್ನು ಕಲಿಯುತ್ತೆ. ಏಕೆಂದರೆ ಶಾಲೆಗೆ ಬಂದಾಗ ಅಲ್ಲಿ ಶಿಕ್ಷಕರು ಹೇಳ್ಕೊಡ್ತಕ್ಕಂಥ ಪಾಠಗಳು, ರೈಮ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ಅಥವಾ ಗಣಿತದ ವಿಷಯಗಳಿರ್ಬೋದು, ಅವೆಲ್ಲವನ್ನು ಕಲಿತಾ ಮಗು ಅದರ ಭಾಷಾ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಪದ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ತಾರ್ಕಿಕ ಒಂದು ಆಲೋಚನೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುವಿಗೆ. ಅದು ಪ್ರತಿಯೊಂದನ್ನು ತರ್ಕದ ಗಲ್ಲಿಗೆ ಹಚ್ಚಿ ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅನೇಕ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ
ಅದರ ತರ್ಕ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಗಣಿತದ ಮೂಲ ಕೌಶಲ್ಯಗಳನ್ನು ಕಲಿತಾ ಹೋಗುತ್ತೆ. ಅಂದರೆ ಮೂಲ ಕೌಶಲ್ಯಗಳು ಅಂತ ಹೇಳಿದ್ರೆ ಪ್ಲಸ್ಸು, ಮೈನಸ್ಸು, ಇಂಟು, ಡಿವೈಡೆಡ್ ಬೈ ಇವನ್ನೆಲ್ಲ ಕಲ್ತ್ಕೊಳ್ಳೋದ್ರ ಜೊತೆಗೆ ಅನೇಕ ಗಣಿತದ ಸಮಸ್ಯೆಗಳನ್ನು ಬಿಡಿಸ್ತಾ ಅದು ತಾನು ಖುಷಿ ಪಟ್ಕೊಳ್ಳುತ್ತೆ. ಏಕೆಂತ ಹೇಳಿದ್ರೆ ಮಕ್ಕಳಿಗೆ ಲೆಕ್ಕ ಮಾಡಲಿಕ್ಕೆ ಚೆನ್ನಾಗಿ ಬಂದುಬಿಟ್ರೆ ಬಹಳ ಖುಷಿ ಪಡ್ತಾರೆ. ಆ ರೀತಿಯಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಆ ಮಕ್ಕಳಲ್ಲಿ ಕುತೂಹಲವನ್ನು ಹೆಚ್ಚಿಸ್ತಾ ಹೋಗಬೇಕು. ಕಲಿಕೆ ಅನ್ನೋದು ಒಂದು ಎಂಜಾಯ್ಮೆಂಟ್ ಅಂತಕ್ಕಂಥ ಸಂತೋಷದಾಯಕವಾದದ್ದು ಅನ್ನುವ ಪರಿಕಲ್ಪನೆಯನ್ನು ಮೂಡಿಸ್ತಾ ಕಲಿಸ್ತಾ ಏನಾಗುತ್ತೆ ಅಂದರೆ ಮಕ್ಕಳು ಶಾಲೆ ಅಂತ ಹೇಳಿದ್ರೆ ಖುಷಿಯಿಂದ ಬರ್ತಕ್ಕಂತಹ ಒಂದು ಟ್ರೆಂಡ್ ಒಲವು ಬೆಳೀತಾ ಹೋಗುತ್ತೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಮಕ್ಕಳು ಚೆಸ್ ಆಡ್ತಕ್ಕಂಥದ್ದು, ಕ್ವಿಝ್ ಆಡ್ತಕ್ಕಂಥದ್ದು ಮತ್ತು ಪದಬಂಧ ಮಾಡ್ತಕ್ಕಂತಹ ಈ ಒಂದು ಅವರ ಕಲ್ಪನಾ ಶಕ್ತಿ ಹೆಚ್ಚಾಗ್ತಕ್ಕಂತಹ ಇಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರ ಬುದ್ಧಿಶಕ್ತಿ ವಿಕಾಸ ಆಗ್ತಕ್ಕಂಥದ್ದನ್ನು ನೋಡ್ತೇವೆ. ಇದು ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇನ್ನು ಸಾಮಾಜಿಕ ವಿಕಾಸವನ್ನು ನೋಡ್ತಾ ಹೋದರೆ ಮಗು ಮನೆಯ ವಾತಾವರಣದಿಂದ ಹೊರಗೆ ಬರುತ್ತೆ, ಶಾಲೆಗೆ ಬರುತ್ತೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಏನಾಗುತ್ತೆ, ತನ್ನ ಅಪ್ಪ ಅಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಅಕ್ಕಪಕ್ಕದ ಮನೆಯವರಷ್ಟೇ ಇರ್ತಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಶಾಲೆಗೆ ಬಂದ ಮೇಲೆ ಆ ಮಗುವಿನ ಒಂದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಮಗುವಿನ ಬೆಳವಣಿಗೆ ಆಗ್ತಾ, ಬೌದ್ಧಿಕ ಬೆಳವಣಿಗೆ ಆಗ್ತಾ ಅಲ್ಲಿ ಸಮಾಜದಲ್ಲಿ ಅದು ಎಲ್ಲರೊಡನೆ ಬೆಳೆಯುವುದನ್ನು ಕಲಿಯುತ್ತೆ. ಅಂದರೆ ಅದನ್ನು ನಾವು ಊಟ ಯುಗ ಅಂತ ಕರಿತೀವಿ. ಇಲ್ಲಿ ಮಗು ಸಮಾಜದಲ್ಲಿ ಎಲ್ಲರ ಜೊತೆ ಬೆರೆಯೋದ್ರ ಮೂಲಕ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ನೇಹ ಸೌಹಾರ್ದಯುತ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ. ಎಲ್ಲರಿಗಾಗಿ ನಾನು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ. ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಹಕಾರ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುತ್ತೆ. ಇಂತಹ ಒಂದು ಸಾಮಾಜಿಕ ಗುಣಗಳು ಅಲ್ಲಿ ಬೆಳೆಯುತ್ತೆ. ಹಾಗಾಗಿ ಸಾಮಾಜೀಕರಣ ಆಗ್ತಕ್ಕಂತಹ ಒಂದು ಕ್ರಿಯೆ ಈ ಹಂತದಲ್ಲಿ ಶುರುವಾಗುತ್ತೆ. ಶಾಲೆಗೆ ಬಂದು ಗೆಳೆಯರ ಜೊತೆ ಹಂಚ್ಕೊಂಡು ತಿಂತಕ್ಕಂಥದ್ದು, ಗೆಳೆಯರ ಕಷ್ಟದಲ್ಲಿ ಸಹಾಯ ಆಗ್ತಕ್ಕಂಥದ್ದು, ಕರುಣೆ, ಸಹನೆ ಇಂತಹ ಗುಣಗಳನ್ನು ಮಗು ಬೆಳೆಸ್ಕೊಳ್ತಾರೆ. ಇನ್ನು ನಿಯಮಗಳ ಪಾಲನೆ ಹೆಚ್ಚು ನಿಯಮಗಳನ್ನು ಪಾಲನೆ ಮಾಡುವಂಥ ಮಗುವಿಗೆ ನಾವು ಹೇಳಿದರೆ ಅದಕ್ಕೆ ಸ್ವಲ್ಪ ವಿರೋಧನೂ ಬರುತ್ತೆ. ಏಕೆಂತ ಹೇಳಿದರೆ ಅತಿಯಾದ ಪೋಷಕರ ಒಂದು ಆ ಮಕ್ಕಳಿಗೆ ರೂಲ್ಸನ್ನು ಇಂಥದ್ದು ಫಾಲೋ ಮಾಡು, ಇದೇ ಥರ ಡ್ರೆಸ್ ಹಾಕೋ, ಹಂಗೋಗು ಅಂತ ಹೇಳಿದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಮತ್ತು ಅದಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಅವರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಆ ಮಕ್ಕಳಿಗೆ ನಾವು ಅತಿಯಾದ ಪಾಲನೆಗಳನ್ನು ರೂಲ್ಸನ್ನು ಮಾಡೋಕ್ಕೆ ಅವರಿಗೆ ಒಂದು ಸ್ವತಂತ್ರ ರೀತಿಯಲ್ಲಿ ಬೆಳೆಸೋದ್ರ ಜೊತೆಗೆ ಶಿಸ್ತು ನ್ಯಾಯಗಳನ್ನು ಕಲಿಸ್ತಾರೆ. ಇನ್ನು ಸಂವೇಗಾತ್ಮಕ ವಿಕಾಸವನ್ನು ನಾವು ನೋಡ್ತಾ ಹೋದರೆ ಭಯ, ಕೋಪ, ಅಸೂಯೆ ಇವೆಲ್ಲವೂ ಸಹ ಪ್ರೀತಿ, ವಾತ್ಸಲ್ಯ ಇವೆಲ್ಲವೂ ಸಹ ಪೂರ್ವ ಬಾಲ್ಯಾವಸ್ಥೆಯಲ್ಲಿರುತ್ತೆ. ಉತ್ತರ ಬಾಲ್ಯಾವಸ್ಥೆಯಲ್ಲೂ ಸಹ ಕೋಪ, ಹಠ ಇವಿದ್ರೂ ಸಹ ಮೊದಲಷ್ಟು ಹಠ ಇರಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದನ್ನು ನೋಡಿ. ಮೊದಲು ಏನು ಮಾಡುತ್ತೆ ಅಂದರೆ ಮಗು ಭಯ ಪಡ್ಕೊಳ್ಳುತ್ತೆ. ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿದ್ದಾಗ ಪ್ರತಿಯೊಂದಕ್ಕೂ ಭಯ ಪಡ್ಕೊಳ್ತದೆ. ಒಂದು ಜೋರ ಸೌಂಡ್ ಆದರೂ ಭಯ ಪಡ್ಕೊಳ್ಳುತ್ತೆ. ಆದರೆ ಈ ಹಂತದಲ್ಲಿ ಅಂಥ ಸಣ್ಣ ಪುಟ್ಟ ಶಬ್ದಗಳಿಗೆಲ್ಲ ಅದು ಭಯ ಪಡ್ಕೊಳ್ಳೋದಿಲ್ಲ. ಹಾಗಾದರೆ ಯಾವಾಗ ಭಯ ಪಡ್ಕೊಳ್ಳುತ್ತಪ್ಪ ಅಂದರೆ ಪರೀಕ್ಷೆಯಲ್ಲಿ ಫೇಲ್ ಆದರೆ, ಕಡಿಮೆ ಅಂಕಗಳು ಬಂದರೆ, ತಾನು ಒಬ್ಬನೇ ಮನೆಯಲ್ಲಿದ್ದರೆ ಇಂಥ ಸಂದರ್ಭದಲ್ಲಿ ಭಯ ಪಡ್ಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಗಮನಿಸ್ತೀವಿ. ಇನ್ನು ಕೋಪಿಸ್ಕೊಳ್ತಕ್ಕಂಥ ಒಂದು ಸ್ವಭಾವ ಇರುತ್ತೆ. ಈ ಕೋಪ ಅಂತಕ್ಕಂಥದ್ದು ಬಹಳ ನಾವು ನೋಡ್ತೇವೆ. ಕೆಲವು ಮಕ್ಕಳಲ್ಲಿ ತುದಿ ಮೂಗಿನ ಮೇಲೆ ಕೋಪ ಇರುತ್ತೆ. ಮಗು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಅದು ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಇಬ್ಬರು ಮಕ್ಕಳಿದ್ರೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ದೇ ಇದ್ದಾಗ, ಒಬ್ಬರು ತುಂಬ ರೀತಿಯಿಂದ ನೋಡಿಕೊಂಡು ಇನ್ನೊಂದು ಮಗುವನ್ನು ಚೆನ್ನಾಗಿ ನೋಡ್ಕೊಳ್ದೇ ಇದ್ದಾಗ ಕೋಪ ವ್ಯಕ್ತಪಡಿಸುತ್ತೆ. ಅಥವಾ ತನಗೆ ಬೇಕಾಗಿದ್ದನ್ನು ನಾವು ತಕ್ಷಣ ಕೊಡದೆ ಹೋದಾಗ ಕೋಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಮತ್ತು ಅದು ಮಾಡಿದಂಥ ಕೆಲಸಗಳಿಗೆ ನಾವು ಶಬಾಷ್ಗಿರಿ ಕೊಡಲಿಲ್ಲ, ಅದನ್ನು ಹೊಗಳಿಲ್ಲ ಅಂದರೆ ಅದಕ್ಕೆ ಸಿಟ್ಟು ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಮಗು ಮಾಡಿದ ಒಂದು ಚಿಕ್ಕ ಕೆಲಸವನ್ನು ಸಹ ಗುರುತಿಸಿ ಅದಕ್ಕೆ ಬೇಷ್, ಶಬಾಷ್, ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳೋದ್ರ ಮೂಲಕ
ಮೂಲಕ ಆ ಮಗುವನ್ನು ನಾವು ಪ್ರೋತ್ಸಾಹಿಸಿದಾಗ ಏನಾಗುತ್ತೆ, ಅದು ಇನ್ನೂ ಚೆನ್ನಾಗಿ ಕಲೀಲಿಕ್ಕೆ, ಇನ್ನೂ ಏನಾದರೂ ಮಾಡಲಿಕ್ಕೆ ಮುಂದಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನು ಎನ್ಕರೇಜ್ ಮಾಡ್ತಾವೆ. ಇನ್ನು ಅಸೂಯೆ ಅಂತಕ್ಕಂಥದ್ದು ಇದು ಸಹ ಇರುತ್ತೆ ಈ ಹಂತದಲ್ಲಿ. ಅಂದರೆ ಈಗ ಮನೆಯಲ್ಲಿ ಪೋಷಕರು ಮಕ್ಕಳ ನಡುವೆ ಮಾಡ್ತಕ್ಕಂಥ ತಾರತಮ್ಯವನ್ನು ನೋಡಿ ಅಸೂಯೆ ಪಡ್ಕೊಳ್ತಾರೆ. ಅಥವಾ ಇಬ್ಬರು ಮಕ್ಕಳಿದ್ರೆ ಒಂದು ಮಗುನ ತೊಡೆನ ಕೂರಿಸ್ಕೊಂಡು ಇನ್ನೊಬ್ಬರನ್ನ ಕೆಳಗೆ ಕೂರಿಸಿದ್ರೆ ಆ ಮಗು ಆವಾಗ ಅಳುತ್ತೆ, ತನ್ನನ್ನು ಸಹ ಕೂರಿಸ್ಕೊಂತ ಇಲ್ಲಿ ಹಠ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಶಾಲೆಯಲ್ಲಿ ಶಿಕ್ಷಕರು ಇರ್ಬೋದು, ಅಲ್ಲಿ ತಾರತಮ್ಯ ಮಾಡ್ತಾರೆ. ಕೆಲವು ಮಕ್ಕಳನ್ನ ತುಂಬ ಅವರಿಗೆ ಸ್ಕೋಪ್ ಕೊಡೋದು, ಅವ್ರನ್ನೇ ಕಾನ್ಸಂಟ್ರೇಷನ್ ಮಾಡೋದು, ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡೋದು ಮಾಡಿದಾಗ ಆಗ ಅವರಿಗೆ ತುಂಬ ಸ್ಟ್ರಿಕ್ಟ್ ಬರುತ್ತೆ, ಅಸೂಯೆ ಬರುತ್ತೆ. ಅದನ್ನು ಅವರು ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಶಿಕ್ಷಕರು ಏನು ಮಾಡಬೇಕು ಅಂದರೆ ತರಗತಿಯಲ್ಲಿ ಎಲ್ಲ ಮಕ್ಕಳನ್ನು ಸಮಾನಾಗಿ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಇದನ್ನು ಹೇಳಬೇಕಾದ್ರೆ ನನಗೆ ಒಂದು ಮಾತು ನೆನಪಾಗುತ್ತೆ. ಗುರುರಾಜ್ ಕರ್ಜಗಿ ಅವರು ಒಂದು ಮಾತನ್ನು ಹೇಳ್ತಾರೆ. ಮಕ್ಕಳನ್ನು ನಿಜವಾದ ಶಿಕ್ಷಕ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಒಂದು, ಆಮೇಲೆ ತಮ್ಮ ಮಕ್ಕಳನ್ನು, ತಮ್ಮ ವಿದ್ಯಾರ್ಥಿಗಳನ್ನು ಕೊನೆ ಪಕ್ಷ ಮಕ್ಕಳಷ್ಟು ಪ್ರೀತಿಸೋಕ್ಕಾಗಲಿದ್ರೂ ಸಹ ಮಕ್ಕಳಂತೆ ಪ್ರೀತಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟು ಮಕ್ಕಳು ನಮ್ಮನ್ನು ಹಚ್ಕೊಳ್ತವೆ, ಶಾಲೆಗೆ ಬರ್ತವೆ, ನಮ್ಮನ್ನು ಪ್ರೀತಿಸ್ತವೆ, ಜೊತೆಗೆ ನಮ್ಮ ಸಬ್ಜೆಕ್ಟ್ ಪ್ರೀತಿಸ್ತವೆ, ಹೆಚ್ಚು ಓದ್ತವೆ, ಅದರಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆಯೋಕ್ಕೆ ಸಹಾಯಕ ಆಗುತ್ತೆ. ಅದರಿಂದ ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಬೋದು. ಇನ್ನು ಈ ಪ್ರೀತಿ ವಾತ್ಸಲ್ಯನೂ ಸಹ ಅಷ್ಟೇ. ನಮ್ಮ ಮಕ್ಕಳಿಗೆ ತೋರಿಸ್ತಕ್ಕಂಥ ಪ್ರೀತಿ ವಾತ್ಸಲ್ಯದಲ್ಲಿ ಯಾವುದೇ ಕೊರತೆ ಆಗಬಾರ್ದು. ಏಕೆಂತಂದರೆ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ನಾವು ನೋಡಿದಾಗ ಅವರಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಒಂದು ಅವರನ್ನು ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನೋಡೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದಾಗ, ಪುರಸ್ಕರಿಸಿದಾಗ ಆ ಮಕ್ಕಳು ಹೆಚ್ಚು ಒಂದು ಪ್ರತಿಭೆಯನ್ನು ಬಳಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಪ್ರಾಮುಖ್ಯತೆ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಕ್ಕಳಿಗೆ ಸಮತೋಲನ ಆಹಾರ ಕೊಡಬೇಕು, ಒಳ್ಳೆಯ ಆರೋಗ್ಯಕರ ವ್ಯಾಯಾಮಗಳನ್ನು ಮಾಡಿಸ್ತಕ್ಕಂಥದ್ದು, ಕ್ರೀಡೆಯಲ್ಲಿ ತೊಡಗಿಸ್ತಕ್ಕಂಥದ್ದು, ಗುಡ್ ಹ್ಯಾಬಿಟ್ಸ್ ಅಂಡ್ ಹೆಲ್ತ್, ಒಂದು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಬೇಕು. ಇದು ಬಹಳ ಮುಖ್ಯ ಆಗುತ್ತೆ. ಅಂದರೆ ತಮ್ಮ ದೇಹದ ಅಂಗಾಂಗಗಳನ್ನು ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದು, ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು, ಸರಿಯಾದ ಸಮಯದಲ್ಲಿ ಸರಿಯಾದಷ್ಟನ್ನು ಸರಿಯಾಗಿ ತಿಂತಕ್ಕಂಥದ್ದು, ಇಂಥ ಅಭ್ಯಾಸಗಳನ್ನು ನಾವು ಬೆಳೆಸಬೇಕು. ಅದ್ರ ಜೊತೆಗೆ ಮಗುವಿನ ಬೌದ್ಧಿಕ ವಿಕಾಸ ಆಗೋರಿಗೆ ಅದನ್ನು ಪರಿಸರದಲ್ಲೆಲ್ಲ ಕರ್ಕೊಂಡೋಗ್ಬಿಟ್ಟು ವೀಕ್ಷಣೆ ಮಾಡೋದ್ರ ಮೂಲಕ, ಅದು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳೋದ್ರ ಮೂಲಕ, ಅದು ಮಾಡಿದಂತಹ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಸಹ ಪ್ರೋತ್ಸಾಹಿಸಿ ಅದಕ್ಕೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ಮಗುವನ್ನು ಅದಕ್ಕೆ ಹೆಚ್ಚು ಅದರ ಒಂದು ಬೌದ್ಧಿಕ ಬೆಳವಣಿಗೆ ಆಗೋ ರೀತಿಯಲ್ಲಿ ಒಂದು ಮಾಡಬೇಕಾಗತ್ತೆ. ಮನೆಯಲ್ಲಿ ಪೋಷಕರು ಮಾಡಬೇಕು, ಶಾಲೆಯಲ್ಲಿ ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಇನ್ನು ಸಾಮಾಜಿಕ ವಿಕಾಸವೂ ಸಹ ಅಷ್ಟೇ. ಎಲ್ಲರೊಡನೆ ಮಗು ಬೆರೆಯೋ ಥರ ಮಾಡಬೇಕು. ಕೇವಲ ಮಗುವನ್ನು ಒಂದು ರೂಮಲ್ಲಿ ಕೂಡಾಕಿ 24 ಗಂಟೆ ಓದು ಯಾರ ಜೊತೆ ಬೆರೆಬೇಡ ಅಂತ ಬೆಳೆಸೋದಲ್ಲ. ಏಕೆಂತಂದರೆ ಸ್ನೇಹಿತರ ಜೊತೆಗೆ ಸೇರಿದಾಗ ಆ ಮಗು ಕಲಿಯೋದು ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಎಲ್ಲರೊಡನೆ ಮಗುವನ್ನು ಬೆರೆಯಲಿಕ್ಕೆ ಬಿಟ್ಟಾಗ ಸ್ನೇಹ, ಸಹಕಾರ, ಪ್ರೀತಿ, ತ್ಯಾಗ, ಹೊಂದಾಣಿಕೆ ಇಂತಹ ಗುಣಗಳನ್ನು ಮಗು ಕಲಿತ್ಕೊಂಡು ಹಂಚಿ ತೆಗೆದುಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಮಗು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಪ್ರೋತ್ಸಾಹ. ಇನ್ನು ತನ್ನ ಕೋಪ, ದ್ವೇಷ, ಅಸೂಯೆಗಳನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಥರ ನಾವು ಆ ಮಕ್ಕಳಿಗೆ ಪಂಚೇಂದ್ರಿಯಗಳಿಗೆ ತರಬೇತಿನ ಕೊಟ್ಟಾಗ ಏನಾಗುತ್ತೆ ಅಂದರೆ ಭಾವನಾತ್ಮಕವಾಗಿ ಮಗು ಸ್ಥಿರತೆಯನ್ನು ಕಾಪಾಡಿಕೊಂಡು ತಮ್ಮ ಕೋಪ ಬಂದರೂ ಸಹ ಕಂಟ್ರೋಲ್ ಮಾಡಿಕೊಳ್ತಕ್ಕಂತಹ ಒಂದು ಕೆಪಾಸಿಟಿಯನ್ನು ಅದು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ನಾವು ಮಕ್ಕಳಿಗೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ 5 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ. ಉತ್ತರ ಬಾಲ್ಯಾವಸ್ಥೆಯ ಅದರ ಒಂದು ಬಾಲ್ಯಾವಸ್ಥೆಯ ದೈಹಿಕ, ಸಾಮಾಜಿಕ, ಸಂವೇಗಾತ್ಮಕ, ಬೌದ್ಧಿಕ ಬೆಳವಣಿಗೆಯನ್ನು ವಿವರಿಸುತ್ತೆ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದರೆ ಬಾಲ್ಯಾವಸ್ಥೆಯ ನಂತರ ಬರ್ತಕ್ಕಂಥದ್ದು ತಾರುಣ್ಯಾವಸ್ಥೆ. ಅಂದರೆ ಬಾಲಕ ತರುಣನಾಗುವ, ಬಾಲಕಿ
ತರುಣಿಯಾಗುವ ಒಂದು ಅವಸ್ಥೆ. ಇದ್ರ ಯುವಕರಾಗ್ತಕ್ಕಂಥದ್ದು, ಇದನ್ನು ನಾವು ವಸಂತ ಕಾಲ ಅಂತ ಕರಿತೀವಿ. ಈ ಅವಸ್ಥೆ 13ರಿಂದ ಶುರುವಾಗುತ್ತೆ, 18ರವರೆಗೆ ಇರುತ್ತೆ. 18-19ವರೆಗೂ ಸಹ ಇರುತ್ತೆ. ಆದ್ದರಿಂದ ಇದನ್ನು ನಾವು ವಸಂತ ಕಾಲ ಅಂತ ಕರಿತೀವಿ, ಸಂಕ್ರಮಣ ಕಾಲ ಅಂತ ಕರಿತೀವಿ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಪೀರಿಯಡ್. ಮತ್ತು ಇದು 13ರಿಂದ ಶುರುವಾಗಿ 18ರವರೆಗೆ ಮೊದಲು ಹದಿ ಬರೋದ್ರಿಂದ, ಅಂದರೆ 13, 14, 15, 16, 17, 18 ಈ ಥರ ಬರೋದ್ರಿಂದ ಇದನ್ನು ಹದಿ ವಯಸ್ಸು ಅಂತ ಕರಿತೀವಿ. ಇನ್ನು ಕೊನೆಗೆ 13, 14, 15, 16, 17, 18 ಬರೋದ್ರಿಂದ ಟೀನ್ ಬರೋದ್ರಿಂದ ಇದನ್ನು ಟೀನ್ ಏಜ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ವ್ಯಕ್ತಿಯ ಜೀವಿತದ ಅವಧಿಯಲ್ಲಿ ತಾರುಣ್ಯಾವಸ್ಥೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಅನ್ನೋದನ್ನು ನಾವು ತುಂಬ ಗಮನಿಸಬೇಕಾಗುತ್ತೆ. ಮತ್ತು ಈ ಅಡೋಲೆಸೆನ್ಸ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಈ ತಾರುಣ್ಯಾವಸ್ಥೆಯನ್ನು ಏನಂತ ಕರಿತೀವಪ್ಪ? ಅಡೋಲೆಸೆನ್ಸ್ ಅಂತ ಕರಿತೀವಿ. ಈ ಅಡೋಲೆಸೆನ್ಸ್ ಅಂತಕ್ಕಂಥ ಲ್ಯಾಟಿನ್ ಭಾಷೆಯ ಅಡೋಲೆಸರ್ ಎನ್ನುವ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ? ಅಡೋಲೆಸರ್ ಎನ್ನುವ ಪದದಿಂದ ಬಂದಿದೆ. ಅಡೋಲೆಸರ್ ಅಂತ ಹೇಳಿದ್ರೆ ಪರಿಪಕ್ವತೆಯೆಡೆಗೆ ಸಾಗು ಅಂತ. ಅಂದರೆ ಪರಿಪಕ್ವತೆಯೆಡೆಗೆ ಸಾಗು ಅಂದರೆ ಪರಿಪೂರ್ಣತೆಯೆಡೆಗೆ ಸಾಗು ಅಂತ. ಆ ಮಗುವಿನ ದೈಹಿಕ, ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ, ಭಾಷಾ ವಿಷಯಗಳಿಗೆ ಸಂಬಂಧಿಸಿದಂತೆ ಆ ಮಗು ಪರಿಪೂರ್ಣ ಬೆಳವಣಿಗೆಯನ್ನು ಸಾಧಿಸ್ತಾ ಪರಿಪಕ್ವತೆಯನ್ನು ತಲುಪತಕ್ಕಂಥ ಒಂದು ಹಂತವನ್ನು ನಾವು ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಹಾಗಾಗಿ ಇದು ತುಂಬ ಸಂಶೋಧನೆಯಿಂದ ಕೂಡಿದಂತಹ ಒಂದು ಕಾಲ. ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ದೈಹಿಕ ಬೆಳವಣಿಗೆಯನ್ನು ಮೊದಲು ನೋಡೋಣ. ದೈಹಿಕ ವಿಕಾಸದಲ್ಲಿ ಈ ಹಂತದಲ್ಲಿ ಬೆಳವಣಿಗೆ ತುಂಬ ಶರವೇಗದಲ್ಲಿ ಬೆಳೆಯುತ್ತೆ. ಅದಕ್ಕೆ ಇದನ್ನು ನಾವು ವ್ಯಕ್ತಿ ದೈಹಿಕವಾಗಿ ಎತ್ತರ ಬೆಳೀತಾನೆ, ತೂಕ ಇರ್ತಾನೆ, ದಪ್ಪ ಆಗ್ತಾನೆ, ಮತ್ತು ಅವನ ದೇಹದ ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನಾವು ಒಂದು 6 ವರ್ಷ ಮಾಡಿದಂಥ ಮಗುವನ್ನು ಒಂದು ನೆಕ್ಸ್ಟ್ ನಾವು 13, 14, 15 ವರ್ಷ ಬಿಟ್ಟು 15ನೇ ವರ್ಷದಲ್ಲಿ ನಾವು ನೋಡಿದರೆ ಎಷ್ಟೊಂದು ಬೆಳೆದಿದ್ದಾನಲ್ಲ ಅಂತ ನಾವೇ ಉದ್ಗಾರವನ್ನು ಹೇಳ್ತೀವಿ. ಯಾಕೆ ಅಂತಂದರೆ ಅಷ್ಟೊಂದು ಬೆಳವಣಿಗೆಯನ್ನು ಸಾಧಿಸ್ತಕ್ಕಂಥ ಒಂದು ಹಂತ. ಈ ಹಂತದಲ್ಲಿ ತುಂಬ ಬೆಳವಣಿಗೆ ಆಗೋದ್ರಿಂದ ಅದನ್ನು ಬೆಳವಣಿಗೆಯ ಬೂಗ್ಗೆ ಅಂತ ನಾವು ಈ ಫೌಂಟೈನಲ್ಲಿ ಯಾವ ರೀತಿ ನೀರಿಗೆ ಚಿಲುಮೆ ಥರ ಅದರಿಂದ ಬೆಳವಣಿಗೆ ಸಹ ಹಾಗೆ ಒಳ್ಳೆ ಮುಖ ಎಲ್ಲ ಕೆಂಪು ದಪ್ಪು ಹಾಕ್ತಾರೆ. ತುಂಬ ಚೆನ್ನಾಗಿ ಆಗ್ತಕ್ಕಂಥ ಒಂದು ಏಜ್ ಇದು. ಹಾಗಾಗಿ ಈ ಏಜನ್ನು ಬೆಳವಣಿಗೆಯ ಬುಗ್ಗೆ ಅಂತ ನಾವು ಕರೀತೀವಿ. ಇಲ್ಲಿ ದೇಹದ ಅಂಗಾಂಗಗಳು ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತೆ. ಅಂದರೆ 13-14 ವರ್ಷದಷ್ಟೊತ್ತಿಗೆ 15-16-17 ವರ್ಷ ಅನ್ನೋಷ್ಟೊತ್ತಿಗೆ ಹುಡುಗಿಯರು ಎತ್ತರ ದಪ್ಪ ಉದ್ದುದ್ದ ದುಂಡುಗೆ ಬೆಳೆದ್ಬಿಡ್ತಾರೆ. ಮತ್ತು ಹುಡುಗಿಯರ ನಡು ಸಣ್ಣ ಆಗುತ್ತೆ, ಅವರ ಎದೆ ಸ್ವಲ್ಪ ಅಗಲ ಆಗುತ್ತೆ, ಸ್ವಲ್ಪ ಅವರು ಪಕ್ವತೆಯ ಕಡೆಗೆ ಸಾಗ್ತಾ ಹೋಗ್ತಾರೆ ಈ ಒಂದು ಹಂತದಲ್ಲಿ. ಇನ್ನು ಹುಡುಗರು ನಾವು ನೋಡೋದಾದರೆ ಹುಡುಗರು ಸಹ ಅಷ್ಟೇ ತೂಕದಲ್ಲಿ, ಎತ್ತರದಲ್ಲಿ, ದಪ್ಪದಲ್ಲಿ ಹುಡುಗಿಯರಿಗಿಂತ ಜಾಸ್ತಿ ಬೆಳವಣಿಗೆಯನ್ನು ಸಾಧಿಸ್ತಾರೆ. ಅವ್ರ ಮೂಳೆಗಳು ಗಟ್ಟಿ ಆಗ್ತವೆ, ಮಾಂಸಖಂಡಗಳು ಗಟ್ಟಿ ಆಗ್ತವೆ. ಹುಡುಗಿಯರಿಗಿಂತ ಹುಡುಗರು ಭಾಳ ಸ್ಟ್ರಾಂಗ್ ಇರ್ತಕ್ಕಂಥದ್ದನ್ನು, ಸಬಲವಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ದೈಹಿಕ ಒಂದು ಅಂಗಾಂಗಗಳ ಒಂದು ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಪೆಲ್ವಿಸ್ ಅಂತಕ್ಕಂಥ ಮೂಳೆ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ದೇಹದ ಅಂಗಾಂಗಗಳಲ್ಲಿ ಬದಲಾವಣೆಗಳು ಆಗ್ತವೆ. ಇನ್ನು ಧ್ವನಿಯಲ್ಲಿ ಬದಲಾವಣೆಗಳಾಗುತ್ತೆ. ತಾರುಣ್ಯಾವಸ್ಥೆಗೆ ಬರ್ತಿದ್ದಾಗೇ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಧ್ವನಿ ಭಾಳ ಚೆನ್ನಾಗಿರುತ್ತೆ. ಗಂಡು ಹುಡುಗರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಆದರೆ ಈ ತಾರುಣ್ಯಾವಸ್ಥೆಗೆ ಬರ್ತಿದ್ದ ಹಾಗೆಯೇ ಹುಡುಗಿಯರ ಧ್ವನಿ ತುಂಬ ಮಧುರವಾಗುತ್ತೆ, ಸಾಫ್ಟ್ ಆಗುತ್ತೆ, ಕೇಳಿಸ್ಕೊಳ್ಳೋಕೆ ಭಾಳ ಇಂಪು ಅಂತ ಅನಿಸುತ್ತೆ ಮಾತಾಡಿದ್ರೆ. ಆದರೆ ಹುಡುಗರ ಧ್ವನಿ ಏನಾಗುತ್ತೆ ಕರ್ಕಶವಾಗಿರುತ್ತೆ, ಧ್ವನಿ ಒಡೆದೋಗುತ್ತೆ ಅಂತ ನೋಡಿ. ಆ ಥರ ಆ ಧ್ವನಿ ಪೆಟ್ಟಿಗೆಗೆ ಸಂಬಂಧಿಸಿದಂತಹ ಆ ಎಲ್ಲ ಮಾಂಸಖಂಡಗಳು ಬೆಳವಣಿಗೆ ಆಗೋದ್ರಿಂದ
ಆ ಧ್ವನಿಯಲ್ಲಿ ಏನಾಗುತ್ತೆ ಅಂದರೆ ಕರ್ಕಶ ಉಂಟಾಗ್ತಕ್ಕಂಥದ್ದನ್ನು ಮಾಡ್ತೇವೆ, ಧ್ವನಿಯಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದನ್ನು ನಾವು ಈ ತಾರುಣ್ಯಾವಸ್ಥೆಯಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಗತಿ ಸಾಮರ್ಥ್ಯ ಅನ್ನೋದು ಸಹ ಅಷ್ಟೇ. ಅವರ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಮಾಂಸಖಂಡಗಳು ಬಲಿಷ್ಠ ಆಗುತ್ತೆ. ಹಾಗಾಗಿ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲೂ ಹುಡುಗರು ಏನಪ್ಪ ಅಂತ ಹೇಳಿದರೆ ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ, ಶ್ರಮಯುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ, ಸಾಹಸ ಕೆಲಸಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಇದು ಹುಡುಗರಲ್ಲಿ ಕಂಡುಬರ್ತಕ್ಕಂಥದ್ದು. ಹುಡುಗಿಯರೇನಪ್ಪ ಅಂತ ಹೇಳಿದ್ರೆ ಅವರು ನಾಜೂಕಾಗಿರ್ತಕ್ಕಂಥ ಕೆಲಸಗಳನ್ನು ತುಂಬ ಚೆನ್ನಾಗಿ ಕರಕುಶಲ ಕೆಲಸಗಳನ್ನು, ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ತಮ್ಮ ಜಾಣ್ಮೆಯನ್ನು, ಕೌಶಲ್ಯವನ್ನು, ಬುದ್ಧಿಶಕ್ತಿಯನ್ನು ಅವರು ಬೆಳೀತಾರೆ. ಹಾಗಾಗಿ ಹುಡುಗರು ಒಂದರ ಸಾಹಸವನ್ನು ಮಾಡಿದರೆ ಹುಡುಗಿಯರು ಸೂಕ್ಷ್ಮತೆಯ ಕಡೆಗೆ, ಒಂದು ಸ್ಕಿಲ್ ಕಡೆಗೆ, ಕೌಶಲ್ಯದ ಕಡೆಗೆ ಅವರ ಇದನ್ನು ಬುದ್ಧಿಶಕ್ತಿಯನ್ನು, ಬೆಳವಣಿಗೆಯನ್ನು ಮಾಡ್ಕೊಳ್ಳೋದನ್ನು ನೋಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಹುಡುಗರು ಏನು ಮಾಡ್ತಾರಪ್ಪ ಅಂದರೆ ಅನೇಕ ರೀತಿಯ ಸಾಹಸಗಳನ್ನು ಮಾಡಲಿಕ್ಕೆ ಹೋಗೋದು ಉಂಟು. ಈಗ ಉದಾಹರಣೆಗೆ ಈ ಒಂದು ಏಜಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಈಜಾಡಲಿಕ್ಕೆ ಅಂತ ಹೋಗ್ತವೆ, ನೀರಿಗೆ ಬಿದ್ದುಬಿಟ್ಟು ಅಲ್ಲಿ ತಲೆಗೆ ಏಟು ಬಿದ್ದು ಇನ್ನೇನು ಆಗಿ ಸತ್ತಿರ್ತಕ್ಕಂಥ ಅನೇಕ ದುರ್ಘಟನೆಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಹಂತದಲ್ಲಿ ಮಕ್ಕಳು ಸಾಹಸವನ್ನು ತೋರಿಸ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಲೈಂಗಿಕ ಬದಲಾವಣೆಗಳಾಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸಂತಾನೋತ್ಪತ್ತಿಗೆ ಬೇಕಾಗಿರ್ತಕ್ಕಂತಹ ಲಿಂಗ ಬದಲಾವಣೆಗಳು ಹುಡುಗರಲ್ಲೂ ಹುಡುಗಿಯರಲ್ಲೂ ಸಹ ಕಂಡುಬರುತ್ತೆ. ಅಂದರೆ ವೀರ್ಯಾಣು ಉತ್ಪತ್ತಿ ಆಗ್ತಕ್ಕಂತಹ ಒಂದು ಶಕ್ತಿಯನ್ನು ಹುಡುಗರು ಪಡ್ಕೊಂಡ್ರೆ ಅಂಡಾಣು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಒಂದು ಹುಡುಗಿಯರು ಪಡ್ಕೊಳ್ತಾರೆ. ಈ ವೇಳೆಗಾಗಲೇ ಹುಡುಗಿಯರು ಮೆಚುರಿಟಿ ಆಗ್ತಕ್ಕಂಥದ್ದನ್ನು ನೋಡ್ತಾರೆ. ಹಾಗಾಗಿ ಅವರ ದೈಹಿಕ ಒಂದು ಇದರಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಈ ಒಂದು ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದ್ರ ಮೂಲಕ ಮಕ್ಕಳಲ್ಲಿ ಆಗುವ ದೈಹಿಕ ಬದಲಾವಣೆಗಳಿಗೆ ಅವರು ಹೊಂದಿಕೊಳ್ಳೋ ರೀತಿಯಲ್ಲಿ ನಾವು ಅವರನ್ನು ತಯಾರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಮೊದಲು ತಾಯಿಯಾದಂಥದ್ದು ಆ ಮಕ್ಕಳಲ್ಲಾಗುವ ದೈಹಿಕ ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಳೋ ರೀತಿಯಲ್ಲಿ ಅವರಿಗೆ ಎಲ್ಲವನ್ನು ಹೇಳಬೇಕು. ಶಾರೀರಿಕವಾಗಿ ಅವರಿಗೆ ಏನೇನು ಬದಲಾವಣೆ ಆಗುತ್ತೆ ಅದು ಸಹಜ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಬೆಳೆಸೋದ್ರ ಮೂಲಕ ಆ ಮಕ್ಕಳು ಸಹಜವಾಗಿ ಬೇರೆಯೋ ರೀತಿಯಲ್ಲಿ ನಾವು ಹೇಳ್ಕೊಟ್ಟಾಗ ಅವರಿಗೆ ಕಷ್ಟ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಅದನ್ನೇ ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದರೆ ಹೊಂದಾಣಿಕೆ ಸಮಸ್ಯೆಗಳನ್ನು ಅದರಲ್ಲಿ ಸಿಗಾಕ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಒಂದು ಲೈಂಗಿಕ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ. ಇನ್ನು ಶರೀರದ ಆಂತರಿಕ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅಂದರೆ ನಮ್ಮ ಶರೀರದಲ್ಲಿ ಆಹಾರ ಜೀರ್ಣಾಂಗ ಇದೆ, ಒಂದು ಶ್ವಾಸಕಾಂಗ ಇದೆ, ಉಸಿರಾಟಕ್ಕೆ ಸಂಬಂಧಿಸಿದಂತಹ ಒಂದು ಅಂಗ ಇರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು, ಆಹಾರದ ಒಂದು ಜೀರ್ಣ ವ್ಯವಸ್ಥೆ ಎಲ್ಲದಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರತಿಯೊಂದು ಈ ಮೆದುಳಿನ ಇರ್ಬೋದು ಸಂಪೂರ್ಣವಾಗಿ ಎಲ್ಲವೂ ಒಂದು ಪರಿಪಕ್ವತೆಯನ್ನು, ಮೆಚುರಿಟಿಯನ್ನು, ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಒಂದು ಸ್ಟೇಜಿಗೆ ತಲುಪಲಿಕ್ಕೆ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವ್ಯಕ್ತಿಯ ಒಂದು ಶರೀರದಲ್ಲಿ ಆಂತರಿಕ ಬದಲಾವಣೆಗಳು ಒಂದು ಸಂಪೂರ್ಣ ಒಂದು ಪಕ್ವತೆಯಡೆಗೆ ಸಾಕ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇನ್ನು ಈ ನಿರ್ನಾಳ ಗ್ರಂಥಿಗಳ ಸ್ರವಿಸುವಿಕೆಯೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಅನೇಕ ನಿರ್ನಾಳ ಗ್ರಂಥಿಗಳು, ಥೈರಾಯ್ಡ್ ಇರ್ಬೋದು, ಅಡ್ರಿನಲ್ ಇರ್ಬೋದು, ಅಥವಾ ಪ್ಯಾರಾಥೈರಾಯ್ಡ್ ಇರ್ಬೋದು, ಇಂತಹ ಗ್ರಂಥಿಗಳೇನಾಗುತ್ತೆ ಅಂತ ಹೇಳಿದ್ರೆ ಅವು ಅನೇಕ ರಸಗಳನ್ನು ಸ್ರವಿಸ್ತವೆ. ಲೈಂಗಿಕ ಗ್ರಂಥಿಗಳಿರ್ಬೋದು, ಅವು ಸ್ರವಿಸ್ತಕ್ಕಂತಹ ಬಿಡ್ತಕ್ಕಂತಹ ರಸಗಳಲ್ಲಿ ಏರಾದರೂ ಕಷ್ಟ, ಪೇರಾದರೂ ಕಷ್ಟ. ಏರಾದರೆ ಒಂಥರ ವ್ಯಕ್ತಿತ್ವ ರೂಪ ಆಗುತ್ತೆ, ಒಂಥರ ಭಾವನೆಗಳು ಬರುತ್ತೆ. ಕೆಲವೊಮ್ಮೆ ಇದಕ್ಕಿದಂಗೆ ಕೋಪಿಸ್ಕೊಳ್ತಕ್ಕಂಥದ್ದು, ಅಥವಾ ಕೆಲವೊಮ್ಮೆ ಜಿಗುಪ್ಸೆಗೊಳಗಾಗ್ತಕ್ಕಂಥದ್ದು, ಅಥವಾ ಕೆಲವೊಮ್ಮೆ ತುಂಬ ಸಾಹಸದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಕೆಲವೊಮ್ಮೆ ಸುಮ್ಮನೆ ಸೋಮನೆ ಕೊಡ್ತಕ್ಕಂಥದ್ದು, ಈ ತರಹದ ಕೆಲವು ಲಕ್ಷಣಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಗ್ರಂಥಿಗಳ ಸ್ರವಿಸುವಿಕೆ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಆ ರೀತಿಯಲ್ಲಿ ಅವು ತಮ್ಮ ರಸವನ್ನು ಸ್ರವಿಸ್ತವೆ, ಬಿಡ್ತವೆ. ಅಂಥ ಸಂದರ್ಭಗಳಲ್ಲಿ ಅದನ್ನು ಸಹ ನಾವು ಈ ಹಂತದಲ್ಲಿ ಕಾಣ್ತೇವೆ. ಆ ಶರೀರದಲ್ಲಿ ಆಗ್ತಕ್ಕಂತಹ ಎಲ್ಲ ಬದಲಾವಣೆಗಳಿಗೆ ಆ ಮಗು ಮಾನಸಿಕವಾಗಿ ಹೊಂದಿಕೊಳ್ಳೋ ರೀತಿಯಲ್ಲಿ
ನಾವು ಆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ಒಳ್ಳೆ ಗುಡ್ ಜಾಬ್. ಅದಕ್ಕೆ ಮನೆಯಲ್ಲಿರ್ತಕ್ಕಂಥ ತಾಯಿನೇ ಕೆಲವೊಮ್ಮೆ ವೈದ್ಯರಾಗಿ ಕೆಲಸ ಮಾಡಬೇಕಾಗುತ್ತೆ. ಅವನ್ನೆಲ್ಲವನ್ನು ತಿಳ್ಕೊಂಡು ಆ ಮಗುವನ್ನು ಸಹಜವಾಗಿ ಬೆಳೆಯೋ ರೀತಿಯಲ್ಲಿ ಅದಕ್ಕೆ ಸಹಾಯ ಮಾಡಬೇಕು. ಹಾಗಾಗಿ ಈ ತಾರುಣ್ಯಾವಸ್ಥೆಗೆ ತನ್ನದೇ ಆದ ವಿಶಿಷ್ಟ ಪ್ರಾಮುಖ್ಯತೆ ಇದೆ. ಇದರ ನಂತರ ಇನ್ನು ಬೌದ್ಧಿಕ ಬೆಳವಣಿಗೆ, ಸಂವೇಗಾತ್ಮಕ ಬೆಳವಣಿಗೆ ಹೇಗಾಗುತ್ತೆ ಅಂತಕ್ಕಂಥದ್ದು, ಇನ್ನು ತರುಣರ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಕುರಿತಂತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡುತ್ತೆ. ಇವತ್ತು ಮಾಡಿದ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಉತ್ತರ ಬಾಲ್ಯಾವಸ್ಥೆಯ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಿಕಾಸದಲ್ಲಾಗ್ತಕ್ಕಂಥ ಬದಲಾವಣೆಗಳನ್ನು ಕುರಿತಂತೆ 5 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ನು ತಾರುಣ್ಯಾವಸ್ಥೆಯ ಅವಧಿ ತಿಳಿಸಿ ಅಂತ ಕೇಳ್ಬೋದು. ಆಗ 13 ರಿಂದ 18 ವರ್ಷದ ಒಳಗಿನ ಅವಧಿಯನ್ನು ತಾರುಣ್ಯಾವಸ್ಥೆ ಅಂತ ಕರಿತೀವಿ ಅಂತ ಬರೀಬೇಕು. ಇನ್ನು ಈ ಅಡೋಲೆಸೆನ್ಸ್ ಎನ್ನುವ ಪದದ ವ್ಯುತ್ಪತ್ತಿ ತಿಳಿಸಿ ಅಂತ ಕೇಳ್ಬೋದು. ಅಥವಾ ಅಡೋಲೆಸೆನ್ಸ್ ಎನ್ನುವ ಪದವು ಯಾವ ಭಾಷೆ, ಯಾವ ಪದದಿಂದ ಬಂದಿದೆ ಅಂತ ಕೇಳ್ಬೋದು 1 ಮಾರ್ಕ್ಸ್ಗೆ. ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ತಾರುಣ್ಯಾವಸ್ಥೆಯ ದೈಹಿಕ ವಿಕಾಸವನ್ನು ಕುರಿತು ಬರೆಯಿರಿ ಅಂತ ಕೇಳಿದೆ. ಹಾಗಾಗಿ ಈ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದಂತೆ ಈಗ ನಾನು ಹೇಳಿದ ನನ್ನ ಪಾಯಿಂಟ್ಸನ್ನು ನೆನಪಿಟ್ಕೊಂಡು ಚೆನ್ನಾಗಿ ನೀವು ಆ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಪರೀಕ್ಷೆಗೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕು. ಇನ್ನೂ ಒಂದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಮಕ್ಕಳೇ, ನೀವು ಪ್ರಥಮ PUC ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವೇನು ಅಂದ್ಕೊಳ್ತೀರಾ ಅಂದರೆ ನಮ್ಮನ್ನು ಎಲ್ಲ ಪಾಸ್ ಮಾಡಿಬಿಡ್ತಾರೆ, ಎಕ್ಸಾಮೇ ಮಾಡಲ್ಲ ಅನ್ನೋ ಭ್ರಮೇಲಿ ಬದುಕ್ತೀವಿ. ಅದನ್ನು ನಿಮ್ಮ ತಲೆಯಿಂದ ಕಿತ್ತು ಹಾಕಿ ಯಾವ ಕಾರಣಕ್ಕೂ ಪರೀಕ್ಷೆ ಇಲ್ಲದೇ ಬಿಡೋದಿಲ್ಲ, ಮಾಡೇ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಓದ್ಕೋಬೇಕು. ನಿಮಗೆ 10 ಅಧ್ಯಾಯಗಳಲ್ಲಿ ಕೊನೆಯ 4 ಅಧ್ಯಾಯಗಳು ನಿಮಗೆ ಇಲ್ಲ, ಅವನು ಓದಂಗಿಲ್ಲ, ಸಿಲೆಬಸ್ಸಿಂದ ಈ ವರ್ಷಕ್ಕೆ ಮಾತ್ರ ತೆಗೆದುಹಾಕಿದ್ದಾರೆ. ಇದು 1 ರಿಂದ 6ನೇ ಚಾಪ್ಟರ್ವರೆಗೆ ನೀವು ಓದಬೇಕು. ಈಗಾಗಲೇ ನಾನು 1 ಚಾಪ್ಟರ್ನ ಮುಗಿಸಿದ್ದೇನೆ, 2ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ಆ 2ನೇ ಚಾಪ್ಟರ್ 1, 2ನೇ ಚಾಪ್ಟರ್ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಮುಂದಿನ ಅಧ್ಯಾಯಗಳನ್ನು ಸಹ ಮಾಡ್ತೀನಿ. ಅದೇ ಥರ ನೋಡಿಕೊಂಡು ಅಧ್ಯಾಯದ ಕೊನೆಗೆ ಪ್ರಶ್ನೆಗಳಿದೆ. ಎಲ್ಲ ಮಕ್ಕಳು ಬುಕ್ ತಗೊಳ್ರಿ, ಟೆಕ್ಸ್ಟ್ ಬುಕ್ ತಗೊಳ್ರಿ, ಹೇಳಿದ್ದೀನಿ ನೋಡ್ರಿ. ಪ್ರತಿಯೊಬ್ಬರು ಟೆಕ್ಸ್ಟ್ ಬುಕ್ ತಗೊಳ್ರಿ, ಕ್ಲೀನಾಗಿ ನೋಡಿಕೊಂಡು ಓದ್ಕೋಬೇಕು. ಹಾಗಿದ್ರೆ ಮಾತ್ರ ನೀವು ಪಾಸ್ ಆಗ್ತೀರಾ, ಇಲ್ಲ ಅಂದರೆ ನಿಮ್ಮ ಪರೀಕ್ಷೆಗೆ ಪಾಸ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೇಳಿದಂತಹ ಪ್ರಶ್ನೆಗಳು ಪ್ರತಿ ಪಾಠದಲ್ಲೂ ನಾನು ಏನು ಮಾಡ್ತೀನಿ ಅಂದರೆ ಎಷ್ಟೆಷ್ಟು ಅಂಕದ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಅವನು ಬರ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಂಡು ಪರೀಕ್ಷೆಗೆ ಸಿದ್ಧರಾಗಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ಪ್ರತಿದಿನವೂ ಮಾಡ್ಕೋಬೇಕು. ಪರೀಕ್ಷೆ ಹತ್ರ ಬಂದ ಮಾಡ್ಕೊಳ್ಳೋದಿಲ್ಲ. ಇಷ್ಟು ಹೇಳ್ತಾ ಮುಂದಿನ ಕ್ಲಾಸಲ್ಲಿ ನಾನು ಮುಂದಿನ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಅಂತ